ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮನುವಾದಿ ಪೇಜಾವರಿಗೆ, ಮನುವಾದಿ ಪೇಜಾವರಿ ಸ್ವಾಮಿಗೆ, ನಾಲಾಯಕ ಮನುವಾದಿ ಪೇಜಾವರಿ ಸ್ವಾಮಿಗೆ, ಅರ್ಧ ಜಿಲೇಬಿ ಹಣ್ಯಾಗ, ಅರ್ಧ ಜಿಲೇಬಿ ಹಣ್ಯಾಗ, ಅರ್ಧ ಜಿಲೇಬಿ ಹಣ್ಯಾಗ, ದಿಪ್ಪಂಗ 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 ದಿಪ್ಪಂಗ್ ದಿಪ್ಪಂಗ ದಿಪ್ಪಂಗ್ ಏನೇ ಬರಲಿ ಏನೇ ಬರಲಿ. ಕರ್ನಾಟಕ ಭೀಮರ್ಲಿ ಏಕತಾ ಮಿಷನ್ ಹಮ್ಮಿಕೊಂಡಿರುವ ಈ ಹೋರಾಟಕ್ಕೆ ನನ್ನ ಆತ್ಮೀಯ ಎಲ್ಲ ಭೀಮ ಬಂಧುಗಳಿಗೆ ವಂದನೆಗಳು ಹೇಳ್ತಾ, ನಾನು ಒಂದು ಹಾಸ್ಯಾಸ್ಪದವಾಗಿ ಹೇಳ್ತೀನಿ, ಯಾರೋ ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು. ಯಾಕಂದರೆ ಇದಕ್ಕೊಂದು ವಿಶೇಷ ಹಾಸ್ಯಾಸ್ಪದದಿಂದ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಪೇಜಾವರ ಸ್ವಾಮೀಜಿಯವರು ಒಂದು ಹೇಳಿಕೆ ಕೊಡ್ತಾರೆ, ಸಂವಿಧಾನವನ್ನು ನಮಗೆ ಇಷ್ಟ ಇಲ್ಲ, ಇದನ್ನು ಬದಲಾವಣೆ ಮಾಡಿರಿ, ಹೊಸ ಸಂವಿಧಾನ ಬೇಕಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆದರೆ ಈ ಪೇಜಾವರ ಮಠದ ಸ್ವಾಮೀಜಿಗೆ ನನ್ನೊಂದು ವಿಶೇಷವಾದ ಒಂದು ಮನವಿ ಅದ. ನಮ್ಮ ಈ ಮಠಾಧೀಶರ ಒಂದು ಏನೋ ಸಂಘ ಸಂಸ್ಥೆಗಳದಾವಲ್ಲ, ಪೇಜಾವರ ಸ್ವಾಮೀಜಿಯವರ ಕನ್ಯತ್ವವನ್ನು ಮೊದಲ ಪರೀಕ್ಷೆ ಮಾಡಬೇಕು. ಕನ್ಯತ್ವ ಅಂದ್ರೆ ಪೇಜಾವರ ಸ್ವಾಮೀಜಿ ನಿಜವಾಗ ಒಬ್ಬ ಮಠಾಧೀಶ ಆಗ್ಬೇಕಂದ್ರೆ ಅವ್ನ ಬಳಿ ಕನ್ಯತ್ವವನ್ನು ಬೇಕಾಗ್ತದೆ. ಆಯ್ತಪ್ಪ, ಭಾರತೀಯ ಸಂವಿಧಾನವನ್ನು ನಮ್ಗೆ ಚೇಂಜ್ ಮಾಡಿರಿ, ಹೊಸದು ಬೇಕು ಅಂತ ನೀವು ಏನು ಹೇಳ್ತೀರಲ್ಲ, ನಿಮ್ಮ ಕನ್ಯತ್ವ ಇತ್ತು ಅಂದ್ರೆ ಅವಾಗ ನೀವು ಮಠಾಧೀಶ ಅಂತೇಳಿ ನಾ ಒಪ್ಕೋತೀನಿ. ಇಲ್ಲಪ್ಪ ಅಂತಂದ್ರೆ ನೀನು ಮಠಾಧೀಶ ಆಗಕ್ಕೆ ಹೋಗಬೇಡ, ನಮ್ಮ ಜೊತೆ ನೀನು ಏನದ ಇಲ್ಲಿ ಹೋರಾಟಕ್ಕೆ ಬೀದಿ ಒಳಗೆ ಕುಂದ್ರಲಕ್ಕೆ ಬಾ, ಅವಾಗ ನೀವು ಒಬ್ಬ ಮನುಷ್ಯತ್ವತ್ತ ನಾವು ಒಪ್ಕೋತೀನಿ. ಬಾಬಾ ಮಠಾಧೀಶ ಪೇಜಾವರ ಸ್ವಾಮೀಜಿ ಲಿಖಿತ ರೂಪದಾಗ 193 ರಾಷ್ಟ್ರದೊಳಗೆ ಅತಿ ದೊಡ್ಡ ಸಂವಿಧಾನ ನನ್ನ ಭಾರತೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ. ಇದನ್ನು ಬೇಡ ಅನ್ನಕ್ಕೆ ನಿನಗೇನು ಹಾಕದಪ್ಪ? ಇವತ್ತು ನೀವು ಒಬ್ಬ ಮಠಾಧೀಶ ಆಗಿ ಅಂತಂದ್ರೆ ಅದು ನನ್ನಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆನೇ ಬೋಳಿ ಮಗನೇ ನಿನಗೆ. ಇದು ಬಿಟ್ಟರೆ ಮತ್ತೇನೂ ಇಲ್ಲ. ಸ್ವಾಮೀಜಿ ಅಂತ ನೀ ಏನು ಅನ್ಸ್ಕೊಂಡಿಲ್ಲ, ಇವತ್ತು ನಿನಗೊಂದು ಸೆಕ್ಷನ್ ಅದು, ಇದೇ ಸೆಕ್ಷನ್ದಾಗ ಬಂದು ನಾವು ಸ್ವಾಮಿ ಆಗಬೇಕು, ನಾನು ಇದೇ ರೀತಿ ಕೆಲಸ ಮಾಡ್ಬೇಕನ್ನಂತ ಒಂದು ಸೆಕ್ಷನ್ ಅದಪ್ಪ. ಸೆಕ್ಷನ್ ಒಳಗೆ ಇದೆ. ನಿನಗೇನು ಲಾ ಸೆಕ್ಯುಲರ್ ಗೊತ್ತದಪ್ಪ? ಲಾ ಸೆಕ್ಯುಲರ್ ಏನು ಗೊತ್ತದ? ನೀವು ಮಾತಾಡ್ತಿ, ಯಾಕೆ ಸಂವಿಧಾನ ಬದಲಾವಣೆ ಮಾಡ್ತಿ? ಸಂವಿಧಾನ ಬೇಡತ್ತೆ ಎದಕ್ಕೆ ಹೇಳ್ತಿದ್ದಿ? ಯಾಕೆ ಮನುವಾದಿ ನಿನ್ನ ಒಳಗೆ ಕಡಿಲಕ್ಕತ್ತದ ಸಣ್ಣಗೆ ಸಂವಿಧಾನ ಬಗ್ಗೆ ಮಾತಾಡ್ಲಕ್ಕ. ಎಲ್ಲಿವರೆಗೆ ನಿನ್ನಂಥ ಬೋಳಿ ಮಕ್ಕಳು, ಚಿನಾಲಿ ಮಕ್ಕಳು, ನಾಯಿಗಳು ಏನು ಬಗಳ್ತಾವಲ್ಲ, ಆ ನಾಯಿಗಳು ಬಗಳೋದ್ರಿಂದನೇ ಎಲ್ಲರೂ ಮೇಲೆ ಹೋಗ್ತೀರಿ. ಬಾಬಾ ಸಾಹೇಬ್ರ ಬಗ್ಗೆ ಬಗಳೋದ್ರಿಂದ ಮೇಲೆ ಹೋಗ್ತೀರಿ ಅಂತೇಳಿ ಗೊತ್ತೇ ಹೋಗ್ತೀರಿ ನೀವು. ಹಂಗೆ ನಮ್ಮ ನೀಲೀಶ ನನ್ನ ಅಪ್ಪ ಕೊಟ್ಟೋಗೇನ ನಾವು ರಕ್ಷಣೆ ಮಾಡಕ್ಕೆ ಅದೀವಿ. ಎಲ್ಲರೂ ಸಾಕಷ್ಟು ಭೀಮ ಬಂಧುಗಳಿಲ್ಲದೀವಿ. ನಿನಗೇನರ ತಾಕತ್ತಿತ್ತಂದ್ರೆ ಬೋಳಿ ಮಗನೇ ಚೇಂಜ್ ಮಾಡಿ ತೋರಿಸು, ಇಲ್ಲಾಂದ್ರೆ ನಿನ್ನ ಮಠಕ್ಕೆ ಮುಕ್ತಿ ಆಗ್ತಾ. ಕರ್ನಾಟಕ ಭಾರತೀಯ ಏಕತಾ ಮಿಷನ್ ನಿನ್ನ ಮಠಕ್ಕೆ ಮುಕ್ತಿಗೆ ಆಗ್ತಾ ಅಂತೇಳಿ ಈ ವಿಶೇಷವಾದ ಒಂದು ಹೋರಾಟದ ಅಡಿಯೊಳಗೆ ನಾ ಹೇಳ್ತೀನಿ. ಮತ್ತಿನ ಕುಮಾರ್ ದೇವದವರ ಒಂದು ಆದೇಶ ಮೇರೆಗೆ ಒಂದು ವೇಳೆ ಈ ಕ್ರಿಮಿನಲ್ ಕೇಸ್ ಏನಾರು ದಾಖಲೆ ಮಾಡಲಿಲ್ಲ ಅಂದ್ರೆ ಪೇಜಾವರ ಮಠದ ಸ್ವಾಮೀಜಿಯವರಿಗೆ ಮಠಕ್ಕೆ ನಾವು ಹೋರಾಟದ ಮುತ್ತಿಗೆ ಮುಖಾಂತರ ಅವರಿಗೆ ನಾವೊಂದು ಬಿಸಿ ಮೂಡಿಸ್ಬೇಕಂತ ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತೀನಿ. ಜೈ ನುಚ್ಚ ನನ್ನ ಮಗ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕಂತಂದ್ರೆ ನಾವು ನಮಗೆ ಸಂವಿಧಾನ ರಕ್ಷಣೆ ಮಾಡೋದು ಗೊತ್ತಿದೆ. ಅದೇ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಶಾಂತಿ ಒಂದು ಬುನಾದಿಯನ್ನು ಹಾಕಿ ಕೊಟ್ಟಂಥವ್ರು. ಅದಕ್ಕೋಸ್ಕರ ನಾವು ಶಿಸ್ತು ಸಮಾಧಾನದಿಂದ ನಾವು ವರ್ತನೆ ಮಾಡ್ತಾ ಇದ್ದೀವಿ. ಇದೇ ಥರನಾಗಾದರೆ ನಾವು ಎದುರಾಗೂ ಕಮ್ಮಿ ಇಲ್ಲ, ಇನ್ನು ನಾವು ಮಾತಾಡೋಂಗಿಲ್ಲ, ನಮ್ಮ ತಲವಾರು ಮಾತಾಡ್ತಾವೆ ಅಂತಕ್ಕಂಥ ಮಾತನ್ನು ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀವಿ. ನಾನು ಅವ್ರು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರನ್ನು ಉದ್ದೇಶಿಸಿ ನಾನು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಇವರಿಗೆ ಅದು ಇಷ್ಟ ಆಗಿಲ್ಲಂತೆ. ಇಷ್ಟ ಆಗದೇ ಇದ್ದಂಥ ಪಕ್ಷದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಈ ದೇಶದಲ್ಲಿ ಅವರು ಇರಬಾರ್ದು. ಯಾಕಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೇವಲ ಜಾತಿಯಿಂದ ಅಲ್ಲ, ಎಲ್ಲ ಜಾತಿ, ಹಕ್ಕಿ, ಪಕ್ಷಿ, ಪ್ರಾಣಿ ಪಕ್ಷಿ ಮತ್ತು ಎಲ್ಲ ಜಾತಿ, ಮತ, ಪಂಥ ಯಾವುದೇ ಅನ್ನದೇ ಒಂದು ಸಮಾನತೆ ಸಂವಿಧಾನವನ್ನು ರಚಿಸಿಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ಪೇಜಾವರಿ ಶ್ರೀಯವರಿಗೆ ಅದು ಅವರ ಮನದಾಳಕ್ಕೆ ಆಗಿದ್ದಾದರೆ ಅವರು ಈ ದೇಶವನ್ನು ಬಿಟ್ಟು ಹೋಗಬೇಕು ಅಂತಕ್ಕಂಥ ಈ ಸಂಘಟನೆ ವತಿಯಿಂದ ನಾವು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಯಾಕಂತಂದರೆ ಇಲ್ಲಿ
ಇಂಥ ಮನುವಾದಿಗಳು ಮನುಸ್ಮೃತಿಯನ್ನು ಇಟ್ಟುಕೊಂಡು ಇಂಥ ಜಾತಿ ತಾರತಮ್ಯ ಇರತಕ್ಕಂಥ ಒಂದು ಮಠದಲ್ಲಿ ತಮ್ಮದೇ ಆದಂಥ ಒಂದು ಶಿಸ್ತಿನ ವರ್ತನೆಯನ್ನು ಮಾಡುತ್ತಾ ಯಾರ ಶೋಷಿತರನ್ನಾಗಲಿ ಯಾರ ಹಿಂದುಳಿದವ್ರನ್ನಾಗಲಿ ಯಾರನ್ನೂ ಆ ಗುಡಿ ಒಳಗೆ ಪ್ರವೇಶ ಇರತಕ್ಕಂಥ ಒಬ್ಬ ಸ್ವಾಮೀಜಿ ಈ ಸಂವಿಧಾನ ಬಗ್ಗೆ ಮಾತಾಡುವಂಥ ನೈತಿಕತೆನೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳು. ಇಂಥವ್ರಿದ್ದ ಇರುವಂಥ ಈ ದೇಶದಲ್ಲಿ ಕೋಮು ಗಲಭೆಗಳು ಹೆಚ್ಚಾಗ್ತಾ ಇದೆ. ಮುಸ್ಲಿಂ ಬಾಂಧವರಲ್ಲಿ ಒಡಕು ಮೂಡಿಸ್ತಕ್ಕಂಥ ವಿಚಾರ, ಶೋಷಿತರನ್ನು ದಿಕ್ಕ ತಪ್ಪಿಸುವಂಥ ವಿಚಾರ, ಇಂಥವ್ರಿಗೆ ಯಾರ ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ ಅವರನ್ನು ಗಡೀಪಾರು ಮಾಡೋದಷ್ಟೇ ಅಲ್ಲ, ಇವ್ರನ್ನ ಗಲ್ಲಿಗೆ ಹರಿಸಿದ್ರು ತಪ್ಪಾಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಬಂಧುಗಳೇ. ಸಂವಿಧಾನ ವಿರೋಧಿ ಬೇಜಾವರಿಗೆ, ಸಂವಿಧಾನ ವಿರೋಧಿ ಬೇಜಾವರಿಗೆ, ಸಂವಿಧಾನ ವಿರೋಧಿ ಬೇಜಾವರಿಗೆ, ಮನುವಾದಿ ಬೇಜಾವರಿಗೆ, ಮನುವಾದಿ ಬೇಜಾವರಿಗೆ, ಸಂವಿಧಾನ ವಿರೋಧಿ ಬೇಜಾವರಿಗೆ, ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ದಿಪ್ಪಂಗ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನೇ ಬರಲಿ, ಅರ್ಧ ಜಿಲೇಬಿಯನ್ನಾಗ, ಅರ್ಧ ಜಿಲೇಬಿಯನ್ನಾಗ, ದಿಪ್ಪಂಗ ದಿಪ್ಪಂಗ್, ದಿಪ್ಪಂಗ ದಿಪ್ಪಂಗ್, ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ. ಹಾಗೂ ಸಮಾಜದ ಅಶಾಂತಿಯನ್ನು ಕದಡಿಸಿದ ಪ್ರಕರಣ ದಾಖಲಿಸುವ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಭೀಮ್ ಆರ್ಮಿ ಏಕ್ತಾ ಮಿಷನ್ ವಿನಂತಿಗೊಳ್ಳುವುದ ಒಳಗೆ ಒಂದು ವೇಳೆ ಕ್ರಮ ತೆಗೆದುಕೊಳ್ಳದೆ ಇಲ್ಲದೆ ಉಡುಪಿ ಪೇಜಾವರ ಮಠಕ್ಕೆ ಮುದ್ಗಿ ಮಾಡಲಾಗುವುದು. ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲಕರು, ರಾಜಭವನ, ಬೆಂಗಳೂರು. ಉಡುಪಿ ಪೇಜಾವರ ಮಠದ ವಿಶ್ವ ಪ್ರಸನ್ನ ಸ್ವಾಮೀಜಿ ವಿರುದ್ಧ ದೇಶದ್ರೋಹಿ ಪ್ರಕರಣ ದಾಖಲಿಸುವ ಕುರಿತು ಜಗತ್ತಿನ ಶ್ರೇಷ್ಠ ಸಂವಿಧಾನ ಮತ್ತು ಅಖಿಲ ಲಿಖಿತವಾಗಿ ಇರುವ ನಮ್ಮ ಹೆಮ್ಮೆಯ ಭಾರತದ ಸಂವಿಧಾನ ಬಗ್ಗೆ ಈ ಮನವಾದಿ ವಿಷಜಂತುಗಳನ್ನು ಸ್ವತಂತ್ರ ಬಂದಾಗಿನಿಂದಲೂ ಸಂವಿಧಾನ ಬಗ್ಗೆ ವಿಷ ಕಾರುತ್ತಾ ಇದ್ದಾರೆ. ಇವರಿಗೆ ನಮ್ಮ ಹೆಮ್ಮೆಯ ಸಂವಿಧಾನ ಮತ್ತು ಸಂವಿಧಾನದ ರಚಿಸುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೋಮಕ್ರಿಮ ಹಿಂದುತ್ವವಾಗಿದ್ದರಿಂದ ಮೊದಲಿನಿಂದಲೂ ಅಸಹನೆ ಮತ್ತು ಅಸಮಾಧಾನ ಇದೆ ಅಂದು ಇದು ಸಂವಿಧಾನದ ವಿರುದ್ಧ ಹೇಳಿಕೆ ನೀಡಿದ ಈ ಪೇಜಾವರ ಸ್ವಾಮಿಯ ಬಾಯಿಯಿಂದ ಹೊರಹಕ್ಕಿದ ಈ ಪೇಜಾವರ ಸ್ವಾಮಿಯ ವಿಷಯಪೂರ್ವಕವಾಗಿ ಈ ಸಂವಿಧಾನದ ವಿರುದ್ಧ ಹೇಳಿಕೊಟ್ಟ ಸಮಾಜ ವಿಸ್ತೃತ ತನ್ನ ಬೆಳೆಯನ್ನು ಬೆಳೆಸಿಕೊಳ್ಳುತ್ತಿದ್ದಾನೆ. ಸಂವಿಧಾನ ವಿರುದ್ಧ ಹೇಳಿಕೊಟ್ಟ ದೇಶದ ಹಾಗೂ ರಾಜ್ಯದಲ್ಲಿ ಆಂತರಿಕ ಗಲಭೆಯನ್ನು ಹೆಚ್ಚಿಸುವ ಒಳಸಂಚು ಮಾಡುತ್ತಿರುವ ಉಡುಪಿಯ ಪೇಜಾವರ ಸ್ವಾಮಿಯ ಭಾರತದ ಸಹೋದರತ್ವ ಮತ್ತು ಭಾತೃತ್ವ ಭಾವನೆಗಳನ್ನು ಹೊಂದಿರುವ ಸಂವಿಧಾನದ ವಿರುದ್ಧ ತನ್ನ ಹೊಲಸು ನಾಲಿಗೆಯಿಂದ ಹರಿಬಿಟ್ಟಿದ್ದವನ್ನು ಸರ್ ಇದ್ರ ಜೊತೆ ಒಂದು ನಮ್ಗೆ ಸಣ್ಣ ಮನೆಗೆ ಸರ್ ತಾವು ದಯವಿಟ್ಟು ತಪ್ಪಿಸ್ಕೊಬೇಡ್ರಿ. ಒಂದು ವರ್ಷ ನಾನು ಹಂಗೆ ಹೇಳ್ತೀನಿ ಸರ್ ಮಾತಾಡ್ತೀನಿ. ಒಂದು ವರ್ಷ ಸರ ನನಗೆ ಅವಮಾನ